ಎಲ್ಲರಿಗೂ ನಮಸ್ಕಾರಗಳು. ಭೂಮಿಯಲ್ಲಿ ನಾವು ಸುಂದರವಾಗಿ ಬದುಕೋದಕ್ಕೆ ಏನು ಬೇಕೋ ಎಲ್ಲವನ್ನ ಪ್ರಕೃತಿ ನಮಗೆ ಕೊಟ್ಟಿದೆ. ಉಸಿರಾಡಲು ಗಾಳಿ, ಬೆಚ್ಚನೆ ಬೆಳಕು, ಕುಡಿಯಲು ನೀರು, ತಿನ್ನಲು ಅನ್ನ ಎಲ್ಲವನ್ನು ಇಲ್ಲಿ ಬದುಕೋಕೆ ಬೇಕಿರೋದು ಒಂದು ಸಣ್ಣ ವಿವೇಚನೆಯಷ್ಟೇ, ಅತಿ ಬುದ್ಧಿವಂತಿಕೆ ಅಲ್ಲ. ಪ್ರಾಣಿ ಪಕ್ಷಿಗಳು ಪ್ರಕೃತಿ ಕೊಟ್ಟಿರೋದನ್ನು ಪ್ರಕೃತಿಗೂ ಹಾನಿಯಾಗದಂತೆ ಬಳಸಿ ಚಂದವಾಗಿ ಬದುಕಿ ಸಾವಿನಲ್ಲೂ ಸಾರ್ಥಕತೆಯನ್ನು ಪಡೆಯುತ್ತವೆ. ಆದರೆ ಮನುಷ್ಯ ಮಾತ್ರ ತನ್ನ ಕೂಡಿಡುವ ಬುದ್ಧಿಯಿಂದ ಇಲ್ಲದ ಉಪಾಯಗಳನ್ನು ಬಳಸಿ ಪ್ರಕೃತಿಯನ್ನು ಹಾಳು ಮಾಡಿ ತನ್ನ ವಿನಾಶಕ್ಕೂ ಕಾರಣ ಆಗ್ತಾನೆ. ಪ್ರಾಣಿ ಪಕ್ಷಿಗಳಿಗೆ ತಮ್ಮ ಅಗತ್ಯಕ್ಕೆ ತಕ್ಕಷ್ಟು ಪುಟ್ಟ ಗೂಡೋ ಗುಹೆಯೋ ಸಾಕು. ಆದರೆ ಮನುಷ್ಯನಿಗೆ ಮಾತ್ರ ಐಷಾರಾಮಿ ಮನೆ ಬೇಕು. ಅಲ್ಲಿ ಬೆವರಬಾರ್ದು, ಚಳಿಯೂ ಆಗಬಾರ್ದು, AC, ಕೂಲರ್, ಹೀಟರ್ ಎಲ್ಲವೂ ಬೇಕು. ಈ ಬೇಕುಗಳ ನಡುವೆ ನಿಜಕ್ಕೂ ನಮಗೆ ಬೇಕಿರುವುದಾದರೂ ಏನು? ನೆಮ್ಮದಿ. ಬದುಕು ಅಂದರೆ ಇಷ್ಟೆ. ಯಾರಿಗೂ ತೊಂದರೆ ನೀಡದೆ, ನಮಗೂ ನಮ್ಮ ಆತ್ಮಕ್ಕೂ ರಾಶಿ ತೊಂದರೆ ನೀಡಿಕೊಳ್ಳದೆ ನಮ್ಮ ಅಗತ್ಯಗಳಿಗೆ ಬೇಕಿರುವುದನ್ನು ಪಡೆದುಕೊಂಡು ಚಂದವಾಗಿ ಬದುಕಿಬಿಡುವುದು. ಪೂರ್ಣಚಂದ್ರ ತೇಜಸ್ವಿಯವರು ಹೇಳಿದ್ದು ಇದನ್ನೇ. ಸುಮ್ಮನೆ ನಮಗೆ ಅಗತ್ಯ ಇದ್ದಷ್ಟು ಮಾತ್ರ ತಿಳಿದುಕೊಂಡು ಮಿಕ್ಕಿದ್ದನ್ನು ನೋಡಿ ಅಚ್ಚರಿ ಪಡುತ್ತಾ ಇದ್ದು ಬಿಡುವುದೇ ಒಳ್ಳೆಯದು ಎಂದು. ಜಗತ್ತು ಈಗಾಗಲೇ ಎಲ್ಲವನ್ನ ಕಂಡಿದೆ. ಹೊಸದಾಗಿ ನಾವು ನೀಡುವುದೇನೂ ಇಲ್ಲ. ಸಾಧನೆ, ಸಾಹಸ, ಪ್ರಸಿದ್ಧಿ, ಪ್ರತಿಷ್ಠೆ, ಕೀರ್ತಿ, ಅಂತಸ್ತು ಈ ಎಲ್ಲ ಹಪಾಹಪಿಗಳನ್ನು ಬಿಟ್ಟು ಸರಳತೆಯಲ್ಲಿ ನೆಮ್ಮದಿಯನ್ನು ಅರಸಿದರೆ ಖಂಡಿತ ಅದು ನಮಗೆ ಸಿಗಬಹುದು. ರಚನೆ ಗೆಳತಿ KN ಅನುಪಮ. ಧನ್ಯವಾದಗಳು.